IPL ಫೈನಲ್ ಪಂದ್ಯದಲ್ಲಿ ಒಟ್ಟಾರೆಯಾಗಿ ಮ್ಯಾಚ್ ಅಂತೂ ಗುಜರಾತಲ್ಲಿ ನಡೆಯುತ್ತೆ. ಇಲ್ಲಿ ಅಭಿಮಾನಿಗಳು ಕಾತರದಿಂದ ಕಾಯ್ತಾರೆ. ಸೊ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕಾಗುತ್ತೆ. ಏನಿದೆ ಅಂತ ನೋಡ್ಕೊಂಬರೋಣ. ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ. ಇವತ್ತು RCB ಗುಜರಾತ್ ಮ್ಯಾಚ್ ಹಿನ್ನೆಲೆ ಇವತ್ತು ರಾತ್ರಿ ಬೆಂಗಳೂರು ನಗರದಲ್ಲಿ ಸಂಭ್ರಮಾಚರಣೆಗೆ ಬ್ರೇಕ್. ಸಾರ್ವಜನಿಕ ಸ್ಥಳದಲ್ಲಿ ಯಾವುದೇ ಸಂಭ್ರಮಾಚರಣೆ ಮಾಡುವಂತಿಲ್ಲ. ಅನುಮತಿ ಇಲ್ಲದೆ ರಸ್ತೆಗಳಲ್ಲಿ LED ಸ್ಕ್ರೀನ್ ಅಳವಡಿಸುವಂತಿಲ್ಲ. ಪಟಾಕಿ ಸಿಡಿಸಬಾರದು, ಅಪಾಯಕಾರಿ ವಸ್ತುಗಳನ್ನ ಬಳಸಲೇಬಾರದು. ಜನಸಂದಣಿ ಹೆಚ್ಚಾಗಿರುವಂತಹ ಪ್ರದೇಶಗಳಲ್ಲಿ ಶಾಂತಿ ಶಿಸ್ತನ್ನ ಪಾಲಿಸಬೇಕಾಗುತ್ತೆ. ಸಂಚಾರ ವಿಭಾಗದ ಪೊಲೀಸರು ನೀಡುವಂತಹ ಸಲಹೆ ಸೂಚನೆಗಳನ್ನ ಪಾಲಿಸಬೇಕಾಗುತ್ತೆ. ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಈ ರೀತಿಯಾಗಿ ತಾಕೀತನ್ನ ಮಾಡಿದ್ದಾರೆ. ಕಳೆದ ಬಾರಿ ಆದಂತಹ ಅನಾಹುತಕ್ಕೆ ಈ ಬಾರಿ ಮತ್ತೆ ಎಚ್ಚೆತ್ತುಕೊಂಡಿದ್ದಾರೆ ನಗರ ಪೊಲೀಸ್ ಆಯುಕ್ತರು. ಇವತ್ತು RCB ಗುಜರಾತ್ ಮ್ಯಾಚ್ ಫೈನಲ್ ಮ್ಯಾಚ್ ಹಿನ್ನೆಲೆ ಗಮನಿಸಬಹುದು. ಸೀಮಂತ್ ಕುಮಾರ್ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿ ಈ ರೀತಿಯಾದಂಥ ಒಂದಷ್ಟು ಕಾಲನ್ನು ತೆಗೆದುಕೊಂಡಿದ್ದಾರೆ. ವಿಶೇಷವಾಗಿ ಈ ಒಂದು ಫೈನಲ್ ಮ್ಯಾಚ್ ನಡೀತಾ ಇರುವಂಥ ಸಂದರ್ಭ ಸಾಕಷ್ಟು ಎಕ್ಸೈಟ್ ಆಗಿಬಿಡ್ತಾರೆ ಫ್ಯಾನ್ಸು. ಎಲ್ಲೋ ಒಂದು ಕಡೆ ಗೆದ್ದ ಮೇಲೆ ಒಬ್ಬೊಬ್ಬರಂತೂ ಮೈ ಮೇಲೆ ಬಂದಂಗೂ ಕೂಡ ಮಾಡುವಂಥವ್ರು ಇರ್ತಾರೆ. ಸೊ ಅದು ಒಂದು ಎಕ್ಸೈಟ್ಮೆಂಟು, ಆ ಅಭಿಮಾನ ಇದ್ದೇ ಇರುತ್ತೆ. ಬಟ್ ನೋಡ್ಬೋದು ಕಳೆದ ಬಾರಿ ಯಾವ ರೀತಿಯಾದಂಥ ಅನಾಹುತ ಆಯಿತು ಅಂತ. ಹಾಗಾಗಿ ನಮ್ಮ ಜವಾಬ್ದಾರಿ ಹೇಗೆ ಒಂದು ಎಲ್ಲೇ ಮೀರಿದಂತೆ ಒಂದು ಲಿಮಿಟಲ್ಲಿ ನಾವು ಮಾಡಬೇಕಾಗಿದ್ದು. ಹೌದು ಸರ್, ವಿ ಶುಡ್ ನಾಟ್ ಕ್ರಾಸ್ ಅವರ್ ಲಿಮಿಟ್ಸ್. ಸೊ ಎಲ್ಲ ಒಂದು ಲಿಮಿಟಲ್ಲಿ ಮಾಡಿದ್ರೆ ಯಾರಿಗೂ ತೊಂದರೆ ಆಗೋದಿಲ್ಲ, ಅನಾಹುತ ಆಗೋದಿಲ್ಲ. ಸೊ ಎಲ್ಲರೂ ಒಂದು ಪ್ರಾಪರ್ ಆಗಿ ಸೆಲೆಬ್ರೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾರಿಗೂ ಬೇರೆಯವ್ರಿಗೆ ಅನಾಹುತ ಆಗಬಾರ್ದು ಆ ಥರ. ಎಸ್, ಖಂಡಿತ. ಕಳೆದ ಬಾರಿ ನಡೆದಂಥದ್ದು ಮತ್ತೆ ಅದನ್ನ ನೆನಪಲ್ಲಂತೂ ಇರುತ್ತೆ. ಬಟ್ ಅದನ್ನ ನೆನಪಿಸ್ಕೊಳ್ಳೋದ್ಕಿಂತ ಬೆಟರ್, ಅದನ್ನ ನೆನಪಿಸಿ ಮತ್ತೆ ಬೇಸರ ಮಾಡ್ಕೊಳ್ಳೋದ್ಕಿಂತ ಬೆಟರ್. ಇವತ್ತು ಅಂತೂ ತುಂಬಾ ಒಂದು ಒಳ್ಳೆ ವಿಚಾರ ಅಂತಂದ್ರೆ ಅದು ಫೈನಲ್ ಮ್ಯಾಚ್ ವಿಚಾರ. ಸೊ ಖುಷಿಯಾಗಂತೂ ಇದೀವಿ. ಸೊ ಕಾದ್ ನೋಡ್ಬೇಕಾಗುತ್ತೆ. ಇನ್ನೊಂದು ಕಡೆ ಏನು ಅಂತಂದ್ರೆ ಗುಜರಾತ್ ಟೈಟನ್ಸ್ ಒಂದು ಒಳ್ಳೆ ರೈವಲ್ರಿ ಅಂತಾನೆ ಹೇಳ್ಬೋದು RCB ಜೊತೆ. ಬಿಕಾಸ್ ನಾನು ಕೂಡ ಮ್ಯಾಚನ್ನು ನೋಡ್ತಾ ಇರುವಾಗ ಯಾವ ರೀತಿಯಾಗಿ ಅಂತಂದರೆ ಈ ಒಂದು ಗುಜರಾತ್ ಟೈಟನ್ಸ್ ಎಷ್ಟು ಬಲಿಷ್ಠವಾಗಿದೆ ಅಂತಂದರೆ ಒಂದ್ಸರಿ ಪ್ಲೇಯಿಂಗ್ 11 ನೋಡ್ಕೊಂಡು ಬರೋಣ. ಪ್ಲೇಯಿಂಗ್ 11 ಯಾವ ರೀತಿ ಇರ್ಬೋದು ಅಂತ. ಮೋಸ್ಟ್ ಪ್ರೊಬೆಬಲ್ ಪ್ಲೇಯಿಂಗ್ 11 ನನ್ನ ಪ್ರಕಾರ ಶುಭ್ಮನ್ ಗಿಲ್ ಇದ್ದೇ ಇರ್ತಾರೆ, ಸಾಯಿ ಸುದರ್ಶನ್ ಇವರಿಬ್ರು ಕೂಡ ಓಪನರ್ಸ್, ಅದರಲ್ಲೂ ಕೂಡ ಶುಭ್ಮನ್ ಗಿಲ್ ಕ್ಯಾಪ್ಟನ್. ಅದೇ ರೀತಿ ನೆಕ್ಸ್ಟ್ ಬರೋದೇ ಬಟ್ಲರ್, ಜೋಸ್ ದ ಬಾಸ್ ಬಟ್ಲರ್ ಅವರು ಕೂಡ ಡೇಂಜರಸ್ ಆಗ್ತಾರೆ ಯಾವುದೇ ಟೀಮ್ ಆದ್ರೂ ಕೂಡ. ಹಾಗೇನೆ ವಾಷಿಂಗ್ಟನ್ ಸುಂದರ್ ಅವರು ಇರ್ತಾರೆ, ಇವರು ಆಲ್ರೌಂಡರ್. ಹಾಗೇನೆ ನೆಕ್ಸ್ಟ್ ನೋಡೋದಾದ್ರೆ ನಮಗೆ ತೆವಾಟಿಯಾ ಇರ್ತಾರೆ, ಶಾರುಖ್ ಖಾನ್ ಅವರು ಇದ್ದಾರೆ. ಇನ್ನೊಬ್ರು RCBಗೆ ಒಂಥರ ಡೇಂಜರ್, ಅದರಲ್ಲೂ ಕೂಡ ಕೊಹ್ಲಿಗೆ ಜೇಸನ್ ಹೋಲ್ಡರ್. ಇವರು ಕಳೆದ 2 ಮ್ಯಾಚಲ್ಲೂ ನೋಡಿದ್ರು ಕೂಡ ಜೇಸನ್ ಹೋಲ್ಡರ್ ಅವರೇ ವಿರಾಟ್ ಕೊಹ್ಲಿಗೆ ವಿಕೆಟ್ ತೆಗೆದುಕೊಂಡಿರೋದು. ಹಾಗೆಯೇ ರಶೀದ್ ಖಾನ್ ಸ್ಪಿನ್ ಮಾಂತ್ರಿಕ ಇದ್ದೇ ಇರ್ತಾರೆ. ಸೊ ಇಲ್ಲಿ ನೋಡೋದಾದ್ರೆ ಮತ್ತೆ ಕಗಿಸೋ ರಬಾಡ, ಅದೇ ರೀತಿ ನೆಕ್ಸ್ಟ್ ಸಿರಾಜ್, ನಮ್ಮ ಎಕ್ಸ್ RCB ಪ್ಲೇಯರ್ ಇವರು ಸಿರಾಜ್ ಅವರು. ಹಾಗೆಯೇ ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರು ಕೂಡ ಗುಜರಾತ್ ಟೈಟನ್ಸ್ ಅಲ್ಲಿ ಇದ್ದಾರೆ. ಸೊ ಈ ರೀತಿಯಾಗಿ ಪ್ಲೇಯಿಂಗ್ 11 ಇರ್ಬೋದು. ಬಿಕಾಸ್ ಈ ಪ್ಲೇಯಿಂಗ್ 11 ಏನಿದೆಯಲ್ಲ ಅಮೃತ, ಇದು ಸಾಕಷ್ಟು ಯಶಸ್ವಿಯಾಗಿ ಅದು ಕೂಡ ಫೈನಲ್ಗೆ ನೀವು ನೋಡ್ಬೋದು. ಗುಜರಾತ್ ಟೈಟನ್ಸ್ ಒಂಥರ ಸದ್ದಿಲ್ದಾನೆ ಸೈಲೆಂಟ್ ಆಗಿ ಫೈನಲ್ಗೆ ಬಂದಿದೆ. ಹೀಗಾಗಿ ನೋಡೋದಾದ್ರೆ ಇದು ಕೂಡ ನಮ್ಮ RCB ಅಭಿಮಾನಿಗಳು ಹಾಗೇನೆ ಕ್ರಿಕೆಟ್ ಅಭಿಮಾನಿಗಳು ಗಮನಿಸ್ತಾ ಇರ್ತಾರೆ. ಎಲ್ಲೋ ಒಂದು ಕಡೆ ಗುಜರಾತ್ ಟೈಟನ್ಸ್ ಈ ಬಾರಿ ಫೈನಲಿಗೆ ಬರುತ್ತಾ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಆಗಿತ್ತು. ಆದರೆ ಸಲೀಸಾಗಿ ಫೈನಲಿಗೆ ಬಂದಿದ್ದಾರೆ. ಅದರಲ್ಲೂ ಕೂಡ RCB ಮೇಲೆ ಏನು ಕ್ವಾಲಿಫೈಯರ್ 1 ಸೋತ್ ನಂತರ ತಿರ್ಗಾ ಇನ್ನೊಂದು ಚಾನ್ಸು RR ಮೇಲೆ. ಸೊ ಅಲ್ಲಿ ಕೂಡ ಗೆದ್ಕೊಂಡು ಅಂತಿಮವಾಗಿ ಮತ್ತೆ ಬಂದಿರೋದು. ಸೊ ಭಯ ಅಂತೂ ಇದ್ದೇ ಇದೆ. ನಾನು ಮೊದಲೇ ಹೇಳ್ದಾಗೆ ಏನು ಇಬ್ರು ಪ್ಲೇಯರ್ಸ್ ಏನಿದ್ದಾರೆ ಓಪನರ್ಸ್, ಅವರು ಡೇಂಜರಸ್ ಆಗಿರ್ತಾರೆ. ಅದೇ ರೀತಿ ನೀವು ಬಾಲಿಂಗ್ ಅಲ್ಲಿ ನೋಡಿ, ವಿರಾಟ್ ಕೊಹ್ಲಿಯನ್ನ ಕಳೆದ 2 ಮ್ಯಾಚಲ್ಲೂ ಕೂಡ ಗುಜರಾತ್ ಟೈಟನ್ಸ್ ಬಾಲರ್ ವಿಕೆಟ್ ತೆಗೆದುಕೊಂಡಿರೋದು ಅಂದ್ರೆ ಅದು ಜೇಸನ್ ಹೋಲ್ಡರ್, ಕಟ್ ಅಂಡ್ ಬೋಲ್ಡ್ ಎರಡೂ ಕೂಡ. ಸೊ ನೋಡಿದ್ರ ವಿಶೇಷವಾಗಿ ಇದ್ರ ಬಗ್ಗೆ ನೀವು ಏನಾದರೂ ಅನ್ಸುತ್ತೆ ಅಂತಂದ್ರೆ, ಬಿಕಾಸ್ ವಿರಾಟ್ ಕೊಹ್ಲಿ ಎಸ್ಪೆಷಲಿ ಯಾವ ಬಾಲರ್ ಕೂಡ ಕೇರ್ ಮಾಡ್ದಂಗೆ ಆಟ ಆಡ್ತಾರೆ. ಬಟ್ ಸ್ಟಿಲ್ ಜೇಸನ್ ಹೋಲ್ಡರ್ ಒಂಥರ ಥ್ರೆಟ್ ಆಗಿರೋದು. 2 ಮ್ಯಾಚಲ್ಲೂ ಕೂಡ ಜೇಸನ್ ಹೋಲ್ಡರ್ ವಿಕೆಟ್ ತಗೊಂಡಿರೋದು. ಏನ್ ಅನ್ಸುತ್ತೆ ನಿಮ್ಗೆ?
ಆಕ್ಚುಲಿ ಅವ್ರದ್ದು ತುಂಬಾನೇ ಚೆನ್ನಾಗಿದೆ ಸರ್, ಬೌಲಿಂಗ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಟ್ವಿಸ್ಟ್ ಇದೆ ಮ್ಯಾಚ್ ಅಲ್ಲಿ, ಬಟ್ ಎಫರ್ಟ್ಸ್ ಹಾಕ್ಲೇಬೇಕು ಸರ್. ಅದೇ ರೀತಿ ಜೇಸನ್ ಹೋಲ್ಡರ್ ಅನ್ನು ಬಿಟ್ರು ಕೂಡ ಏನು ಕಗಿಸೋ ರಬಾಡ ಸೌತ್ ಆಫ್ರಿಕಾದ ಬಾಲರ್, ಅವರು ಕೂಡ ಒನ್ ಆಫ್ ದ ಚಾಂಪಿಯನ್ ಬಾಲರ್. ಹಾಗೇನೆ ನಮ್ಮ ಎಕ್ಸ್ RCB ಪ್ಲೇಯರ್ ಮೊಹಮ್ಮದ್ ಸಿರಾಜ್, ಒಂಥರ ಅವರು ಕೂಡ ದತ್ತುಪುತ್ರ ಆಗ್ಬಿಟ್ಟಿದ್ರು RCBಗೆ, ಬಟ್ ಈಗ ಅವರು ನಮ್ಮ ಟೀಮಲ್ಲಿ ಇಲ್ಲ. ಈಗ ಅದು ಬಿಟ್ಟ ನಂತರ ಇನ್ನು ನಮ್ಮ ಕನ್ನಡಿಗ ನಮ್ಮ ಏನು ಪ್ರಸಿದ್ಧ ಕೃಷ್ಣ ಅವರಿದ್ದಾರೆ, ಅವರು ಕೂಡ ವೇಗದ ಬಾಲರ್. ಸೊ ಈ ಎಲ್ಲ 3 ಜನ ಬಾಲರ್ಸ್ ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ? ಬಾಲಿಂಗ್ ಕಾಂಬಿನೇಷನ್ ನೋಡಿದ್ರೆ ಒಟ್ಟಾರೆಯಾಗಿ ಬೌಲಿಂಗ್ ಕಾಂಬಿನೇಷನ್ ನೋಡಿದ್ರೆ ಚೆನ್ನಾಗೇ ಇದೆ ಸರ್. ಸೊ ತುಂಬಾನೇ ಎಫರ್ಟ್ಸ್ ಹಾಕಿ ಆಟ ಆಡ್ತಾ ಇದ್ದಾರೆ. ಸೊ ಆ ಒಂದು ಕಾನ್ಫಿಡೆನ್ಸ್ ಇದೆ, ಒಂದು ಸ್ಪಿರಿಟ್ ಇದೆ, ಒಂದು ಎನರ್ಜಿ ಲೆವೆಲ್ಸ್ ಇದೆ ಟೀಮ್ ಅಲ್ಲಿ. ಸೊ ಆ ಒಂದು ವಿಶ್ವಾಸದ ಮೇಲೆ ನಮ್ಮ RCB ಗೆಲ್ಲುತ್ತೆ ಅನ್ನೋ ಹೋಪ್ಸ್ ಇದೆ ಸರ್. ಎಸ್, ನಮ್ಮ ಬಾಲಿಂಗ್ ಕೂಡ ಕಡಿಮೆ ಇಲ್ಲ, ಬ್ಯಾಟಿಂಗ್ ಕೂಡ ಕಡಿಮೆ ಇಲ್ಲ. ಇಲ್ಲಿ ಮ್ಯಾಚ್ ಏನಾಗುತ್ತೆ, ಸಿಚುವೇಶನ್ ಅಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಷ್ಟೇ. ಇಲ್ಲಿ ನಮಗೆ ಪ್ರಮುಖವಾಗಿ ಟಾಸ್ ಗೆಲ್ಲಬೇಕು, ಟಾಸ್ ಗೆದ್ದು ಬ್ಯಾಟಿಂಗ್ ಅನ್ನು ಮಾಡಬೇಕು ಅನ್ನುವಂಥದ್ದು. ನೀವು ನೋಡ್ಬೋದು ಪರ್ಸೆಂಟೇಜ್ ವೈಸ್ ನಾನು ನೇರವಾಗಿ ಹೇಳ್ಬಿಡ್ತೀನಿ, 60% ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಟೀಮು ಇಲ್ಲಿ ಗೆದ್ದಿರುವಂಥದ್ದು. ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಈ ಒಂದು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ. ಹಾಗೆ 40% ಸೆಕೆಂಡ್ ಬ್ಯಾಟಿಂಗನ್ನು ಮಾಡಿರುವಂಥ ಟೀಮು ಗೆದ್ದಿರೋದು. ಹಾಗೆಯೇ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇದೆ ಇಲ್ಲಿ ಅಮೃತ ಹೆಚ್ಚಾಗಿ. ಯಾಕೆಂತಂದರೆ ಗುಜರಾತ್ ಟೈಟನ್ಸ್ಗೆ ಇದು ಹೋಮ್ ಗ್ರೌಂಡ್ ಆಗುತ್ತೆ. ಇನ್ನೊಂದು ವಿಶೇಷತೆ ಏನಂತಂದರೆ, ಇಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂ ಅಂದರೆ ಇದು ಭಾರತದ ಅತಿ ದೊಡ್ಡ ಕ್ರೀಡಾಂಗಣ, ಹೆಚ್ಚಿಗೆ ಆಸನ ಇರುವಂಥ ಅಂದರೆ ಸೀಟ್ಗಳು ಇರುವಂಥ ಸ್ಟೇಡಿಯಮ್ಮು. ಹೀಗಾಗಿ ಏನು ಮಾಡಿಬಿಡ್ತಾರೆ, ಫೈನಲ್ಸ್ ಅಂತ ಬಂತು ಅಂದರೆ ಅದು ನರೇಂದ್ರ ಮೋದಿ ಸ್ಟೇಡಿಯಂಗೆ ಡೈರೆಕ್ಟಾಗಿ ಬರ್ಕೊಟ್ಬಿಡ್ತಾರೆ. ಸೊ ಇದು ನಮ್ಗೆ ಎಲ್ಲಿ ಥ್ರೆಟ್ ಆಗುತ್ತೆ ಅಂತಂದರೆ, ಈ ರೀತಿ ಗುಜರಾತ್ ಟೈಟನ್ಸ್ ಅಂತ ಟೀಮು ತವರು ಟೀಮಿನೇ ಬಂದ್ಬಿಡ್ತು ಅಂತಂದ್ರೆ, ಹೋಮ್ ಟೀಮು ಅವರು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ತಗೋತಾರೆ. ಸೊ ಏನು ಮಾಡೋಕ್ಕಾಗಲ್ಲ, ಅವ್ರು ಬರ್ತಾರೆ ಅಂತ ಮೊದಲು ಕೂಡ ಗೊತ್ತಿರಲ್ಲ. ಬಟ್ ಫೈನಲ್ಸ್ ಇದು ಈ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಬಗ್ಗೆ ಏನು ಹೇಳ್ತೀರಿ ನೀವು? ಸರ್ ಆ್ಯಕ್ಚುಲಿ ಹೋಮ್ ಗ್ರೌಂಡ್ ಅಂದ ತಕ್ಷಣ ಅದು ಒಂದು ಫೀಲಿಂಗ್ಸ್ ಇರುತ್ತೆ, ಒಂದು ಅಟ್ಯಾಚ್ಮೆಂಟ್ಸ್ ಇರುತ್ತೆ, ಒಂದು ಎಮೋಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಬೆಂಗಳೂರಲ್ಲೇ ಆಗಿದ್ರೆ ಅದು ಆ ಎನ್ವಿರಾನ್ಮೆಂಟೇ ಬೇರೆ ಇರ್ತಾ ಇತ್ತು ಸರ್. ಅದು ಒಂಥರ ತುಂಬ ಈಸಿಯಾಗಿ ತೊಗೊತಾ ಇದ್ವಿ. ಈಸಿ ಅನ್ನೋಕ್ಕಿಂತ ಅದಕ್ಕಿಂತ ಬದಲಾಗಿ ತುಂಬಾ ಒಂದು ಕಾನ್ಫಿಡೆನ್ಸ್ ಇರ್ತಾ ಇತ್ತು, ವಿ ಕ್ಯಾನ್ ಸೇ ದಟ್. ಬಟ್ ಗುಜರಾತಲ್ಲಿ ನಡೀತಾ ಇರೋದ್ರಿಂದ ಒಂದು ಸ್ವಲ್ಪ ಚಾಲೆಂಜಸ್ ಇದೆ. ಬಟ್ ಸ್ಟಿಲ್ ಅದು ಎಲ್ಲೇ ಆದ್ರೂ ನಮ್ಮ ಟೀಮ್ ಎಫರ್ಟ್ಸ್ ಏನಿದೆ, ಅದು ಸ್ಟ್ರೆಂತ್ ಏನಿದೆ, ಅದು ಚೇಂಜ್ ಆಗಲ್ಲ ಸರ್. ಆ ಒಂದು ನಂಬಿಕೆ ಮೇಲೆ ಡೆಫಿನೆಟ್ಲಿ ವಿ ವಿಲ್ ವಿನ್. ಎಸ್ ಖಂಡಿತ. ಇಲ್ಲಿ ಓವರ್ ಆಲ್ ಮ್ಯಾಚ್ ಅನ್ನ ನೋಡ್ತಾ ಹೋದ್ರೆ ಗುಜರಾತ್ ಟೈಟನ್ಸ್ ಅಂದ್ರೆ ನಾನು ಮೊದಲೇ ಹೇಳಿದಾಗೆ ನನ್ನ ಪ್ರಕಾರ ಗುಜರಾತ್ ಟೈಟನ್ಸ್ ಒಂದು ಒಳ್ಳೆ ಅಪೋನೆಂಟ್. ಯಾಕೆ ಅಂತಂದ್ರೆ ರಾಜಸ್ಥಾನ್ ರಾಯಲ್ಸ್ ಅನ್ನ ಕೂಡ ಕಡೆಗಣಿಸಂತಿಲ್ಲ. ರಾಜಸ್ಥಾನ್ ರಾಯಲ್ಸ್ ಏನಾಗಿತ್ತು ಅಂತಂದ್ರೆ, ಒಂದು ಪಕ್ಷ ಏನು ಹಿಟ್ಟರ್ ಏನು ಡೇಂಜರಸ್ ಪ್ಲೇಯರ್ ಸೂರ್ಯವಂಶಿ 15 ವರ್ಷದ ಆಟಗಾರ, ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಆದರೆ ಕೂಡ ಅವರು ಆಮೇಲೆ ಇನ್ನು ಓಪನರ್ ಆಗಿ ಬರುವಂತಹ ಇಬ್ಬರು ಪ್ಲೇಯರ್ ಕೂಡ, ಜೈಸ್ವಾಲ್ ಕೂಡ, ಇಬ್ಬರು ಕೂಡ ಸಾಕಷ್ಟು ಏನು ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡಿ ಆಡುವಂಥ ಪ್ಲೇಯರ್ಸು. ಸೊ ಹಿಟ್ಟಿಂಗ್ ಮಾಡ್ತಾರೆ, ಹೀಗಾಗಿ ಅವ್ರ ವಿಕೆಟನ್ನು ಏನಾದರೂ ಪಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಗುಜರಾತ್ ಟೈಟನ್ಸಲ್ಲಿ ಹಾಗಿಲ್ಲ, ಪರಿಸ್ಥಿತಿ ವಿಭಿನ್ನವಾಗಿದೆ. ಶುಭ್ಮನ್ ಗಿಲ್ ಇರ್ಬೋದು, ಸಾಯಿ ಸುದರ್ಶನ್ ಇರ್ಬೋದು, ಇಬ್ಬರು ಕೂಡ ಯಾವ ರೀತಿ ಪೇರ್ ಅಂತಂದರೆ, ಇಬ್ಬರು ಕೂಡ ಒಂದು ಅದ್ಭುತವಾಗಿ ಇನ್ನಿಂಗ್ಸನ್ನು ಕಟ್ಕೊಂಡು ಹೋಗುವಂಥ ಪ್ಲೇಯರ್ಸು, ಕ್ಲಾಸಿಕಲ್ ಪ್ಲೇಯರ್ಸು. ನಮ್ಮ ವಿರಾಟ್ ಕೊಹ್ಲಿ ಹೇಗೆ ಆ ರೀತಿ ಒಂದು ಕ್ಲಾಸಿಕಲ್ ಪ್ಲೇಯರ್ಸು. ಸೊ ನೀವು ನೋಡ್ಬೋದು ಇಲ್ಲಿ ಸ್ಟ್ರಾಂಗ್ಲಿ ಫೇವರ್ ಆಫ್ ಬ್ಯಾಟಿಂಗ್ ಅಂತ ಹೇಳಿ ಈ ಗ್ರೌಂಡು ಹೆಚ್ಚಾಗಿ ಪಿಚ್ ರಿಪೋರ್ಟನ್ನು ಕೂಡ ನೋಡ್ಬೋದು. ಹೆಚ್ಚಾಗಿ ಈ ಪಿಚ್ ಏನಿದೆ ಇದು ಬ್ಯಾಟಿಂಗಿಗೆ ನೆರವಾಗುವಂತಹ ಪಿಚ್ಚು. ಸೊ ಇಲ್ಲಿ ನಾವು ಗಮನಿಸ್ಬೋದು, ಒಂದು 210ರಿಂದ 220 ಸ್ಕೋರ್ ಬೇಕಾಗುತ್ತೆ. ಈ ಒಂದು ಪಿಚ್ಚಲ್ಲಿ 210ರಿಂದ 220 ಸ್ಕೋರ್ ಮಾಡಿದ್ರೆ ನಮಗೆ ಅಡ್ವಾಂಟೇಜ್ ಆಗುತ್ತೆ. ಸರ್ ನೀವೇನು ಹೇಳ್ತೀರಿ ಈ ಪಿಚ್? ಡೆಫಿನೆಟ್ಲಿ ಸರ್, ಮೋರ್ ದನ್ 220 we should target for 250 at least. So at least ಅಷ್ಟು ಮಾಡಿದ್ರೆ we have chances of winning the game and all. So definitely ಅಷ್ಟಾದ್ರೂ ಟಾರ್ಗೆಟ್ ಕೊಡ್ಲೇಬೇಕು ಸರ್, because this is a final match. So lots of challenges ಇರುತ್ತೆ, ತುಂಬಾ ಪ್ರೆಷರ್ ಇರುತ್ತೆ. ಸೊ ಆ ಇದ್ರಲ್ಲಿ ನೋಡಿದ್ರೆ ತುಂಬಾ ಇನ್ನೂ ಚೆನ್ನಾಗಿ ಆಡಬೇಕು ಸರ್.
ಎಸ್ ಖಂಡಿತ. ಒಂದು ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ತಗೊಳ್ಳೋದು ಒಂದು ಕಡೆ, ಇನ್ನೊಂದು ಕಡೆ ಇದು ವೇಗಿಗಳಿಗೆ ನೆರವಾಗುತ್ತೆ ಅನ್ನುವಂಥದ್ದು ಆಗಲೇ ಕಾಲರ್ ಜೊತೆ ಮಾತಾಡ್ತಾ ಇರಬೇಕಿದ್ರು ನಾನು ಹೇಳ್ತಾ ಇದ್ದೆ. ಸೊ ನಿಮಗೂ ಕೂಡ ಗೊತ್ತಿರುತ್ತೆ, ಇದು ಹೆಚ್ಚಾಗಿ ವೇಗಿಗಳಿಗೆ ನೆರವು ನೀಡುವಂಥ ಪಿಚ್ಚು. ಸೊ ಇಲ್ಲಿ ನೋಡ್ತಾ ಹೋದ್ರೆ ನಾವು ವೇಗಕ್ಕೆ ಬಾಲ್ಗೆ ಅದ್ರ ಜೊತೆಯಲ್ಲಿ ಬೌನ್ಸ್ ಕೂಡ ಸಿಗುತ್ತೆ. ಸೊ ಇದು ಎಲ್ಲೋ ಒಂದು ಕಡೆ ಬೌನ್ಸ್ಗೆ ಆಡುವಂಥ ಕಷ್ಟಪಡ್ತಾರೆ ಕೆಲವು ಪ್ಲೇಯರ್ಸು, ಬೌನ್ಸ್ಗೆ ಆರಾಮಾಗಿ ಆಡುವಂಥ ಪ್ಲೇಯರ್ಸ್ ಕೂಡ ಇರ್ತಾರೆ. ಸೊ ಈ ಶಾರ್ಟ್ ಬಾಲ್ ಅಂತಾರಲ್ಲ, ಸೊ ಅದು ಕೂಡ ಮ್ಯಾಟರ್ ಆಗುತ್ತೆ. ಹೀಗಾಗಿ ವೇಗಗಳಿಗೆ ನೆರವು ನೀಡುವಂಥ ಪಿಚ್ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಬ್ಯಾಟ್ಸ್ಮನ್ಗಳು ಸ್ವಲ್ಪ ಪರದಾಟ ನಡೆಸ್ತಾರೆ. ಅಂತಿಮವಾಗಿ ಈ ಪಿಚ್ ಬ್ಯಾಟಿಂಗಾ ಬಾಲಿಂಗಾ ಅಂತ ನೇರವಾಗಿ ಯಾರಾದರೂ ಕೇಳಿದ್ರೆ ದಿಸ್ ಇಸ್ ದ ಬ್ಯಾಟಿಂಗ್ ಗ್ರೌಂಡ್ ಅಷ್ಟೇ. ಸೊ ಇಲ್ಲಿ 200ಕ್ಕೂ ಅಧಿಕ ರನ್ ಬರಲೇಬೇಕು. ಇನ್ನೊಂದು ಇಲ್ಲಿ ಆವರೇಜ್ ಸ್ಕೋರ್ ಬಂದು 180 ಇದೆ. 180 ಇಸ್ ದ ಆವರೇಜ್ ಫಸ್ಟ್ ಬ್ಯಾಟಿಂಗ್ ಸ್ಕೋರು. ಅದೇ ರೀತಿ ಆವರೇಜ್ ಸೆಕೆಂಡ್ ಬ್ಯಾಟಿಂಗ್ ಸ್ಕೋರ್ ಇದೆ ಏನಿದೆ 160+ ಇದೆ, ಇಲ್ಲಿ 163 ಈ ರೀತಿಯಾಗಿದೆ. ಸೊ ಇನ್ನೊಂದು ಈ ಸ್ಟ್ಯಾಟ್ಗಳನ್ನೆಲ್ಲ ಒಂದು ಕಡೆ ನೋಡ್ತೀವಿ, ಆದರೆ ಅಂತಿಮವಾಗಿ ಲಕ್ ಮ್ಯಾಟ್ರ್ ಆಗುತ್ತೆ. ನೀವು ಲಕ್ಕನ್ನು ಎಷ್ಟು ನಂಬ್ತೀರಾ? ಲಕ್ ಅಂದರೆ ಎಫರ್ಟ್ ಜೊತೆಲಿ ಲಕ್, ಬಟ್ ನೀವು ಲಕ್ಕನ್ನು ಎಷ್ಟು ನಂಬ್ತೀರಾ? ಲಕ್ ಅನ್ನೋದು ಇಟ್ ಡಿಪೆಂಡ್ಸ್ ಸರ್. ಸಮಟೈಮ್ಸ್ ಆಗುತ್ತೆ, ಸಮಟೈಮ್ಸ್ ಆಗೋದಿಲ್ಲ. ಸೊ ಐ ರಿಯಲಿ ಡೋಂಟ್ ಬಿಲೀವ್ 100% ಇನ್ ದಟ್, ಬಟ್ 1% ಚಾನ್ಸಸ್ ಆರ್ ದೇರ್. ಸೊ ಐ truly believe in that. Okay. Sometimes. So we never know when is that. So luck ಅನ್ನೋದು yes ಮ್ಯಾಟರ್ ಆಗುತ್ತೆ ಸರ್. ಓಕೆ, ಜೊತೆಗೆ ಹಾರ್ಡ್ ವರ್ಕ್ ಇರಬೇಕು. ಹಾರ್ಡ್ ವರ್ಕ್ ಇರಲೇಬೇಕು. ನಾವು ನಂಬುವಂಥದ್ದು ಅದೇನೆ, ಹಾರ್ಡ್ ವರ್ಕ್ ಜೊತೆಲಿ ಲಕ್ ಒಂದೇ ಏನು ಮಾಡಕ್ಕಾಗಲ್ಲ. ಬಿಕಾಸ್ ನಾವು ಕೈ ಕಟ್ಟು ಕುಳಿತ್ರೆ ಏನು ಕೂಡ ನಮ್ಮ ಪ್ರಯತ್ನ ನಾವು ಎಷ್ಟು ನಾವು ಮಾಡ್ತೀವೋ ಅದ್ರ ಮೇಲೆ ಆ ಲಕ್ ಅನ್ನೋದಿರುತ್ತೆ. ಎಕ್ಸಾಕ್ಟ್ಲಿ. ಅದೇ ರೀತಿ RCB ಕೂಡ ಇವತ್ತು ಇಷ್ಟೆಲ್ಲ ಎಫರ್ಟ್ ಹಾಕಿ ಆ ಒಂದು ಟೀಮ್ ಕಾಂಬಿನೇಷನ್ ಇರ್ಬೋದು, ಪ್ಲೇಯಿಂಗ್ 11 ಇರ್ಬೋದು, ಎಲ್ಲವೂ ಕೂಡ ಸೇರಿನೇ ಇಲ್ಲಿವರೆಗೂ ಕೂಡ ಬಂದಿರೋದು, ಫೈನಲ್ಗೆ ಬಂದಿರೋದು. ಅದು ಕೂಡ ಬ್ಯಾಕ್ ಟು ಬ್ಯಾಕ್ 2 ಸಲ ಫೈನಲ್ ಬರೋದು ಅಂತಂದರೆ IPL ಅಲ್ಲಿ ಅಷ್ಟು ಈಸಿ ಕೆಲಸ ಅಲ್ಲ. ಆಮೇಲೆ RCBಗೆ ಒಂದು ಪ್ರೆಷರ್ ತುಂಬಾನೇ ಇತ್ತು. ಅದೇ ಮೊದಲೇ ಹೇಳಿದಾಗೆ ಕಪ್ ಗೆಲ್ತಾ ಇಲ್ಲ, ಕಪ್ ಗೆದ್ದಿಲ್ಲ ತುಂಬಾನೇ ಇತ್ತು. ಆಮೇಲೆ ಸ್ವತಃ ವಿರಾಟ್ ಕೊಹ್ಲಿ ಅಂತ ಪ್ಲೇಯರ್ಗೂ ಕೂಡ ಪ್ರೆಷರ್ ತುಂಬಾನೇ ಇತ್ತು. ವಿರಾಟ್ ಕೊಹ್ಲಿ ಒಂದು ಮಟ್ಟಕ್ಕೆ ಬಂದ್ಬಿಟ್ರು, ನಾನು RCBಗೆ ಒಂದು ಕಪ್ಪು ಗೆಲ್ಸಿನೇ ಹೋಗೋದು ಅಂತೇಳಿ ಪ್ರತಿ ಬಾರಿ ಕೂಡ ಅದೊಂದು ಚಾಲೆಂಜ್ ಆಗಿತ್ತು. ಅಂತಿಮವಾಗಿ ಗೆಲ್ಸ್ಬಿಟ್ಟಿದ್ದಾರೆ. ಬಟ್ ಈ ಸಾರಿ ಕೂಡ ಸೆಕೆಂಡ್ ಟೈಮ್ ನಾವು ಚಾಂಪಿಯನ್ ಆಗಬೇಕಾಗಿದೆ ಅಷ್ಟೇ. ಇನ್ನೊಂದು RCB ಕ್ಷಣನ ಕಾತರದಿಂದ ಕಾಯ್ತಾ ಇದೀವಿ ಸರ್. ಎಸ್ ಎಕ್ಸಾಕ್ಟ್ಲಿ. ಪ್ರತಿ ಏನು ಗೊತ್ತಾ, ಈಗ RCB ಮ್ಯಾಚ್ ಇದೆ ಅಂದ ತಕ್ಷಣ ಭಯ ಜಾಸ್ತಿ ಆಗುತ್ತೆ ತುಂಬಾ ಜನಕ್ಕೆ. ನಿಮಗೆ ಭಯ ಜಾಸ್ತಿನಾ ಅಥವಾ ಆ ಎಕ್ಸೈಟ್ಮೆಂಟ್ ಅಂತೂ ಇದ್ದೇ ಇರುತ್ತೆ. ಎಕ್ಸೈಟ್ಮೆಂಟ್ಗಿಂತ ಭಯ ಜಾಸ್ತಿನಾ ಅಥವಾ ಓನ್ಲಿ ಎಕ್ಸೈಟ್ಮೆಂಟ್ ಇರುತ್ತಾ ನಿಮಗೆ? ಸರ್ ನನಗೆ ಎಕ್ಸೈಟ್ಮೆಂಟ್ಗಿಂತ ಭಯ ಜಾಸ್ತಿ ಸರ್. ಭಯ ಜಾಸ್ತಿ. ಓಕೆ. ಸೊ ನಾವೇ ಇಷ್ಟು ಭಯ ಪಡ್ತಾ ಇರ್ತೀವಿ. ಇಮ್ಯಾಜಿನ್ ಅಬೌಟ್ ದ ಕ್ರಿಕೆಟರ್ಸ್ ಓವರ್ ದೇರ್ ಆನ್ ದ ಗ್ರೌಂಡ್, ಅವರಿಗೆ ಎಷ್ಟು ಪ್ರೆಷರ್ ಇರುತ್ತೆ ಅಂತ. ಅದು ನಿಜಾನೇ, ನಿಜ. ಅದು ಪಿಚ್ಚಲ್ಲಿ ಏನು ಆಡ್ತಿರ್ತಾರಲ್ಲ ಅವ್ರಿಗೆ ಆ ಒಂದು ಕ್ರೌಡ್ ಜೊತೆಯಲ್ಲಿ, ಅದರಲ್ಲೂ ಕೂಡ ಇವತ್ತು 1,20,000 ಕ್ರೌಡ್ ಇರುವಂತಹ ಸ್ಟೇಡಿಯಂ ನರೇಂದ್ರ ಮೋದಿ ಸ್ಟೇಡಿಯಂ ಪಿಚ್ಚಲ್ಲಿ ಆಡ್ತಾ ಇದ್ರೆ ಆ ಸೌಂಡ್ಗೆ ನಾರ್ಮಲ್ ಏನಾದರೂ ಯಂಗ್ಸ್ಟರ್ಸ್ ಆಗಿಬಿಟ್ರೆ ನಿಜಕ್ಕೂ ಕೂಡ ಒಂದು ಕ್ಷಣ ಡೈವರ್ಟ್ ಆಗೋದು, ಭಯ ಬೀಳೋದ್ರಲ್ಲಿ. ಹಂಗಂತ ಅವ್ರು ರೆಡಿಯಾಗಿ ಬಂದಿರ್ತಾರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ. ಆದರೂ ಕೂಡ ಈ ಒಂದು ಕ್ರೌಡ್ ಏನಿದೆಯಲ್ಲ, ಆದರೂ ಕೂಡ ನಮಗೆ ಏನು ನಮ್ಮ RCB ಏನು ಹೋಮ್ ಗ್ರೌಂಡ್ ಏನು ಚಿನ್ನಸ್ವಾಮಿಲಿ ಸಿಕ್ಕಂತಹ ಒಂದು ಅಭೂತಪೂರ್ವವಾದಂಥ ಒಂದು ಸಪೋರ್ಟು ಅಲ್ಲೂ ಕೂಡ ಸಿಗುವಂಥ, ಅಂದರೆ ಅಷ್ಟೊಂದು ಸಿಗಲ್ಲ ಅಂದ್ರೂ ಒಂದು ಪಕ್ಷ ಸಿಗುವಂಥ ಚಾನ್ಸಸ್ ಇದೆ. ಆದರೆ ನಿಮ್ಗೇನು ಅನಿಸುತ್ತೆ, ಇವತ್ತು ಗುಜರಾತ್ ಟೈಟನ್ಸ್ ಬದಲಿಗೆ ಯಾವ ಟೀಮ್ ಇರಬೇಕಿತ್ತು ಅನಿಸುತ್ತೆ? ಗುಜರಾತ್ ಟೈಟನ್ಸ್ ಹೊರತುಪಡಿಸಿ, ಯಾಕೆಂದರೆ ಗುಜರಾತ್ ಟೈಟನ್ಸ್ ಹೋಮ್ ಗ್ರೌಂಡ್, ಅದು ಅಫ್ಕೋರ್ಸ್ ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಆ ಗ್ರೌಂಡಲ್ಲಿ. ಗುಜರಾತ್ ಟೈಟನ್ಸ್ ಬಿಟ್ಟರೆ ಯಾವ್ದು ಇರಬೇಕಿತ್ತು ಅನ್ಸುತ್ತೆ? ಮುಂಬೈ ಇಂಡಿಯನ್ಸ್. ಯಾಕೆ ಸೆಕೆಂಡ್ ಇಷ್ಟ ಆಗುವಂತ ಟೀಮ್, ಸೆಕೆಂಡ್ ಫೇವರೇಟ್ ಟೀಮ್? RCB ನೆಕ್ಸ್ಟ್ ಅಂತಂದ್ರೆ ನೆಕ್ಸ್ಟ್ ಐ ಲೈಕ್ ಮುಂಬೈ. ಯಾಕೆ ಮುಂಬೈ ಇಂಡಿಯನ್ಸ್ ಇಷ್ಟ ಆಗುತ್ತೆ ನಿಮಗೆ? ಫಸ್ಟ್ ಇಂದ ಇವನ್ ದೇ ಒನ್ IPL ಮೆನಿ ಟೈಮ್ಸ್. ಹೌದು, ಅವರು ಕೂಡ ಗೆದ್ದಿದ್ದಾರೆ, ಒಳ್ಳೆ ಪರ್ಫಾರ್ಮ್ ಕೊಟ್ಟಿದ್ದಾರೆ. ಸೊ ಅವ್ರದ್ದು ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನನಗೆ ಖಾಲಿ IPL ಗೆದ್ದಿದ್ದಾರೆ ಅಂತ ಚಾಂಪಿಯನ್ಸ್ ಆದ್ರು ಅಂತ ಇಷ್ಟನಾ, ಅಥವಾ ಅಲ್ಲಿ ಯಾರಾದ್ರೂ ಫೇವರೇಟ್ ಪ್ಲೇಯರ್ಸ್ ಆ ತರ, ಅಥವಾ ಯಾವ ತರ? ಹೌದು, ಅಲ್ಲಿ ಚೆನ್ನಾಗಿ ಆಟ ಆಡಿದ್ದಾರೆ ಅಂತಾನೆ. ಹೌದು, ಓಕೆ. ಸೊ ಕೆಲವರು ಇರ್ತಾರೆ ಮೀನ್ ಚಾಂಪಿಯನ್ ಟೀಮ್ ಅಂತೇಳಿ, ಬಟ್ ಎಸ್ಪೆಷಲಿ RCBನ ಬಿಡದೇನೆ RCBನ ಸಪೋರ್ಟ್ ಮಾಡ್ಕೊಂಡು ಇನ್ನೊಂದು ಟೀಮ್ ಸಪೋರ್ಟ್ ಮಾಡೋದು ದಟ್ಸ್ ಓಕೆ. ಬಟ್ ಕೆಲವರು ಬೇರೆ ಟೀಮ್ನ ಇಷ್ಟಪಡ್ತಾರೆ, ಓಕೆ, ಅವ್ರ ಇಷ್ಟ ಅದು. ಅದೇ ರೀತಿ ಅವರ ಫೇವ್ರೆಟ್ ಪ್ಲೇಯರ್ಸ್ಗಳಿಗೋಸ್ಕರನೇ ಬೇರೆ ಟೀಮನ್ನು ಕೂಡ ಇಷ್ಟಪಡ್ತಾರೆ.